ಪತ್ರಿಕಾಗೋಷ್ಠಿಗಿದ್ದೆ. ಒಬ್ಬ ಯಾರು ತಮಿಳ್ನಾಡಿಂದ ಒಬ್ಬ ಡೈರೆಕ್ಟರ್ ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮ ಚೆನ್ನಾಗಿ ಬಂದಿಲ್ಲ ಅಂತ. ಅವಾಗ ನೋವು ನನಗೂ ಇತ್ತು, ಏನಪ್ಪ ಈ ಥರದ್ದು ಚೂರು ಅವ್ರಿಗೆಲ್ಲೋ ಸರ್ ನಾವು ಅಲ್ಲಿ ಪ್ರೆಸಿಡೆಂಟ್ ಕರೆದು ಅಷ್ಟು ಜನ ಬರ್ತಾರೆ, ಇಲ್ಲೇನು ಸಾರ್ ಹಿಂಗೆ ನಾವು ಇಲ್ಲಿಯವರ ಅಂತ. ಅದಕ್ಕೆ ಅನೇಕ ಕಾರಣಗಳಿವೆ ಬಿಡಪ್ಪ ಅಂತ ನಾನು ಸಮಾಧಾನ ಮಾಡಿದ್ದಾಯಿತು. ಬಟ್ ನನಗೆ ಗೊತ್ತಿರಾಗೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಯಾವಾಗಲೂ ಕನ್ನಡ ಸಿನಿಮಾಗಳನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. ಏಕೆಂದರೆ ನಾನು ಕೂಡ 28 ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಥರ ಅನೇಕರ ಸಹಕಾರ ಇರೋದ್ರಿಂದಲೇ ಇರ್ತೀವಿ. ಅನೇಕ ಏಳುಬೀಳುಗಳ ನಡುವೆ ಇನ್ನೂ ಚಾಲ್ತಿಗಿದ್ದೀವಿ ಅಂತಂದರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ. ಇನ್ನು ನಾನು ಡೈರೆಕ್ಟರ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲು ನಮ್ಮ ಚೇಂಬರ್ ಆದಾಗ ಆರಂಭದ ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತಗೊಂಡ್ಬಂದರು. ಬಹುಶಃ ಸಿನಿಮಾ ನಮ್ಮ ಚೇಂಬರ್ನಲ್ಲಿ 20 ಅಂತಂದರೆ ಮೊದಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೆ. ಕೋ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕಾಗಿದ್ರೆ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು. ಸರಿ, ಆ ಸಿನಿಮಾ ಮಾಡೋಣ, ನೀವು ಕತೆ ಹೇಳಿ ಅಂತೇಳಿ. ಕತೆ ತುಂಬ ಇಷ್ಟ ಆಯಿತು. ಸರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಆ ಸಿನಿಮಾಗೆ ಹೋದಾಗ ಇವರು ನನಗೆ ಪರಿಚಯ ಆದರು. ಪರಿಚಯ ಆದಾಗ ಮನಸ್ಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ನೋವು ಇಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು. ಸರ್, ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ, ತುಂಬ ನೋವಲ್ಲಿ ಮಾಡಿದ್ದೀನಿ. ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಆ ಸಿನಿಮಾ ನಾನು ನೋಡ್ಬಿಟ್ಟು ತೀರ್ಮಾನ ತೊಗೊತೀನಿ ಅಂತ ಹೇಳಿದೆ ನಾನು ಅವ್ರಿಗೆ. ಅಣ್ಣಂದಿರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಈ ಕತೆ ನಾನು ಸುಮಾರು ಜನಕ್ಕೆ ಹೇಳಿದೆ ನಾನು ಮಾಡಲ್ಲ, ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು. ಆಮೇಲೆ ಇನ್ನು ಕೆಲವರು ಆಶ್ವಾಸನೆ ಕೊಟ್ಟರು. ಒಂದು 2 ವರ್ಷ ಟೈಮ್ ಎಷ್ಟಾಯಿತು. ಕರೋನಾಕ್ಕಿಂತ ಮುಂಚೆ ಈ ಕತೆ ಮೂಲ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ, ಪ್ರೊಡ್ಯೂಸರ್ಸ್ಗೆ. ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರೆಸಿ ನನಗೆ ತುಂಬ ಅವಮಾನ ಆಯಿತು. ಕೆಲವು ಕಡೆ ಅವಮಾನ ಆದಮೇಲೆ ತಡಿ ಇದು ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗಾರ ಮಾಡಿ ಆಚೆಗೆ ತರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಮನಸ್ಸಿಗೆ ನೋವಾಯಿತು. ಈ ಕತೆ ಮೂಲ ಎಲ್ಲಿ ಹುಟ್ಟಿತು ಅಂತಂದರೆ ಬಾಂಬೆಲಿ ಹುಟ್ಟಿತು. ಈ ಬಾಂಬೆಗೆ ನಾನು TV ರೈಟ್ಸು, ಡಬ್ಬಿಂಗ್ ರೈಟ್ಸ್ ಎಲ್ಲ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ಅಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದರು, ನರೇಶ್ ಪಾಟೀಲ್ ಅಂತ. ಅವರು ಓದಕ್ಕೆ ನೀವು ಡೈರೆಕ್ಟರ್ ಅಲ್ವಾ, ನೀವು ಬನ್ನಿ ಸರ್, ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು. ವಯಸ್ಸಾದ ವೃದ್ಧೆ ವೇಶ್ಯೆ ಅವರು. ನಾನು ಎಲ್ಲ ನ್ಯೂಸ್ ಪೇಪರಲ್ಲೂ ಮುಂಬೈ ಮೂಲದ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ಬಟ್ ನಾನು ಕನ್ನಡದವಳು, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು. ಸೊ ನಾನು ಕನ್ನಡದವಳು. ಅಂಡ್ ಸರ್ ಕುಂಕುಮ್ ಹರಿಹರ್ ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ, ಕಲಬುರ್ಗಿ ಆ ಕಡೆ ಎಲ್ಲ. ಸೊ ಆ ಹರಿಹರ. ಸೊ ಸಿನಿಮಾ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರು ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ನಾನು ಮಾಡಿದೀನಿ, ನಮ್ಮ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದೀವಿ. ಸೊ ಸಿನಿಮಾ ಬಗ್ಗೆ ಏನು ಹೇಳಕ್ಕಿಲ್ಲ, ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ರಿಯಲ್ ಲೈಫಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸ್ಟೋರಿ ಕೇಳ್ಬಿಟ್ಟು ಒಪ್ಕೊಂಡೆ. ಆಕ್ಚುಲಿ ನಾನು ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು. ಸಿನಿಮಾ ಮಾಡಿದ್ವಿ, ಹೇಗೋ ಮುಗೀತು. ಈಗ ರಿಲೀಸ್ ಬಂದಿದೆ. ಸಿನಿಮಾ ನೋಡಿಲ್ಲ, ಡಬ್ಬಿಂಗ್ ನಾನ್ ಮಾಡಿಲ್ಲ. ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬೇರೆ ತರ ಬೇಕಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಸಿನಿಮಾ ನೋಡಿಲ್ಲ. ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಆಗಲ್ಲ. ಜನರು ನೋಡ್ತಾರೆ, ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್. ಹಾ ಸರ್, ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್. ಡಬ್ಬಿಂಗ್ ಬಂದ್ಬಿಟ್ಟು ಮಾಡ್ಸೋಕ್ಕೆ ಆ ಟೈಮಲ್ಲಿ ಫುಲ್ ತೊಂದರೆ ಆಗಿತ್ತು. ಏನು ತೊಂದರೆ ಅಂತಂದರೆ, ಅವ್ರ ಅಮ್ಮ ತೀರೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ಫೋನ್ ಮಾಡಿದೆ 2-3 ಸರಿ. ತುಂಬ ಕಷ್ಟದಲ್ಲಿದ್ದರು ಆ ಟೈಮಲ್ಲಿ. ಸರಿ, ನಮಗೆ ವಿಧಿ ಇಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟೆ. ಚಿತ್ರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಡಬ್ಬಿಂಗ್. ಚೆನ್ನಾಗಿ ಮಾಡಿದ್ದಾರೆ ಸಿಂಗರು. Actually, I'm very proud to be here.
the Bengaluru and Kannada movie industry, we are having some kind of bond because my father is a music composer who worked under Hamsalekha sir, G.K. Venkatesh sir for more than 100 movies. So, Dashi Rangaraj. So, Kumar sir is a friend of my father, so he did music for his previous movie. That's from there we are having a beautiful friendship relation. First of all, I would like to express my deepest gratitude to Kumar sir for roping in as a music director for this movie. And secondly, I want to thank Nandakumar sir for his dedication and vision. From the starting, Nandakumar sir is involved in each department of the post-production, so he is very gentle. And thank you, sir. ಮಂಡ್ಯ ಗೌಡರು ಇದರಲ್ಲಿ ನಾನು ಇರೋದು. ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕುಮಾರಣ್ಣ. ನಮ್ಮ ಮನೆಗೆ ಬಂದು ಹೇಳಿದ್ರು ಪಾತ್ರ ಒಂದು ಈ ಥರ ಪಾತ್ರ ಇದೆ ಅಂತ. ಕುಮಾರಣ್ಣನಿಗೆ ಹೇಳಿದೆ ದಯವಿಟ್ಟು ಬಿಟ್ಬಿಡು, ಯಾಕಂದ್ರೆ ನನ್ನ ಹೆಂಡತಿ ನನಗೆ ಚೆನ್ನಾಗಿ ಹೆಂಗೆ ಬರೆಸ್ತಾರಂದ್ರೆ ಅದು ಈ ಪೇಂಟ್ ಒಂದು ದುಬೈ ಒಂದು ಇಂಡಿಯಾ ಅಣ್ಣ ಹೇಳಿದ್ರಲ್ಲ, ಅದು ಕಂಪ್ಲೀಟ್ ಕೌಂಟ್ರ್ ಕೊಟ್ಬಿಡೋಣ, ಯಾಕಂದ್ರೆ ನಾಳೆ ಇದಾಗಬೇಡ. ಸೌದಿ ಇದೆ, ದುಬೈಲೇ. ಆಮೇಲೆ ನಾನು ಹೇಳಿದೆ ಇಬ್ರು ಸೇರ್ಕೊಂಡು ಹೊಡಿತಾರೆ ಕಣಣ್ಣ, ಬೇಡ ನಿನ್ ಕಾಲ್ ಮುಗಿತೇನಂದೆ. ಅದೇ ಹೇಳ್ಕೊಂಡು ಬರ್ತಾಯಿದ್ದೀನಿ, ಬಿಟ್ಬಿಡಪ್ಪ ಅಂದ್ರೆ ಅದೇ ಪಾತ್ರದ ಬಗ್ಗೆನೇ ನಡೀತಾ ಇರೋದು. ಒಂದು ಗೌಡನ ಪಾತ್ರ ಬಹಳ ಕೆಟ್ಟವನು. ಸಿನಿಮಾದಲ್ಲಿ ನೋಡಿದವರೆಲ್ಲ ತುಂಬಾ ಹೋಗಿದ್ದಾರೆ, ಒಳ್ಳೆ ಮಗ ಹಿಂಗ್ ಮಾಡಿದ್ದಾನೆ, ಈಗ ಊರ್ ಓಡಾಡ್ಸಿದ್ದಾನೆ, ಎಲ್ಲ ಮನೆಗೆ ಹೋಗಿ ದೀಪ ಹಚ್ತಾನೆ, ಇವನು ದೀಪ ಹಾರಿಸ್ತಾನೆ, ಏನೇನೋ ಕೊಟ್ಟಿದ್ದಾರೆ ಡೈಲಾಗು. ತುಂಬಾ ಚೆನ್ನಾಗಿದೆ ಪಾತ್ರ. ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ, ನೋಡ್ಬಿಟ್ಟು ಹೇಳಿದ್ದಾರೆ ಮನೆ ಚೆನ್ನಾಗಿ ಮಾಡಿದ್ಯಪ್ಪ ಅಂತ. ಕುಮಾರಣ್ಣ ತುಂಬಾ ಥ್ಯಾಂಕ್ಸ್. ಆಮೇಲೆ ಈ ಚಿತ್ರದಲ್ಲಿ ಒಂದು ಪಾತ್ರ ಇದೆ, ನೆಗೆಟಿವ್ ಮಾಡಬೇಕು ಅಂತ ಕೇಳ್ಕೊಂಡು ಖಂಡಿತ ಬರ್ತೀನಿ. ಈಗಾಗಲೇ ಪಿಕ್ಚರ್ ಮೂರನೇ ಪಿಕ್ಚರ್ ಮಾಡ್ತಾ ಇರೋದು. ಹಳ್ಳಿ ಸೋಗಣ ತೆಗಿತಕ್ಕಂಥ ಒಂದು ಸಿನಿಮಾದ ಕಥೆ ಇದು. ಇದರಲ್ಲಿ ಕಥೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ್ದಾರೆ, ನಾವೇನು ಹೇಳಬೇಕಾಗಿಲ್ಲ. ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು 3-4 ಜನ ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ. ನಮ್ಗೆ ತುಂಬ ಸಂತೋಷ ಆಯಿತು. ಈ ಟೀಮಲ್ಲಿ ಎಲ್ಲರೂ ಅಣ್ಣ ತಮ್ಮದು ಅವಿಭಾಜ್ಯ ಕುಟುಂಬ ಥರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ನಿಮ್ಗಳ ಆಶೀರ್ವಾದ ಇರಬೇಕು. ಕಲಾವಿದರನ್ನ ಬೆಳೆಸಿ, ಕನ್ನಡ ಉಳಿಸಿ, ನಮ್ಮನ್ನು ಅರಸಿ ಅಂತ ಕೇಳ್ಕೊಂಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಮಾಧ್ಯಮದವರಿಗೆ ವಂದನೆಗಳು. ಹಾಸನ ಜಿಲ್ಲೆಯಾದ ಶುಂಠಿ ವ್ಯಾಪಾರಸ್ಥ ನಾನು. ಹಿಂಗೆ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡ್ಬೇಕಂತ ಒಂದು ಮನಸ್ಸಲ್ಲಿತ್ತು. ಎಲ್ಲರೂ ನನಗೆ ಸಿಕ್ಕಿಸಲ ಚಾನ್ಸು. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನಮ್ಮ ಫ್ರೆಂಡೆಲ್ಲ ನೋಡ್ತಿದ್ರು, ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು. ನೀವೊಬ್ಬ ಡೈರೆಕ್ಟರ್ ಇದ್ದಾರೆ ಮಾಡ್ತೀನಿ ಅಂತ ಕೇಳಿದ್ರು. ಅವ್ರ ನಂಬರ್ ಇದ್ರು ಕೊಡು, ನಾನು ಮಾತಾಡ್ತೀನಿ ಅಂತ ಅನ್ಕೊಂಡೆ. ಅವ್ರ ಹತ್ರ ಕುಮಾರ್ ಸರ್ ಹತ್ರ ಒಂದ್ಸರಿ ಕಾಲ್ ಮಾಡಿದೆ, ಕಾಲ್ 1 ವರ್ಷದ ಹಿಂದೆ. ಸರಿ ಬಿಡಪ್ಪ, ಯಾವುದೋ ಚಾನ್ಸ್ ಇದೆ ಹೇಳ್ತೀನಪ್ಪ ಅಂತ ಹೇಳಿದ್ರು. ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆದ್ಮೇಲೆ ಒಂದು ಕಾಲ್ ಮಾಡಿದ್ರು, ಒಂದು ಆಡಿಷನ್ ಇದೆ ಬಾರಪ್ಪ ನೋಡೋಣ ಅಂತವ. ಕುಮಾರ್ ಸರ್ ಮೀಟ್ ಮಾಡಿದಾಗ ಅವಾಗ ಇನ್ನೊಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದ್ರು. ಅವ್ರು ಸರ್ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ಸರಿ ಸ್ಟೋರಿ ಏನು ಹೇಳಿಲ್ಲ ಅವ್ರು ನನಗೆ. ಬಂದೆ, ಅವ್ರು ಕೊಟ್ಟು ಪಾತ್ರ ನಾನು ಮಾಡಿದೆ. ಹಾಗಾಗಿ ನಾನು ಗೌಪುರಕ್ಕೆ ನನ್ನ ಪಾತ್ರ ವಹಿಸಿದ್ದೀನಿ. ಆಲ್ರೆಡಿ ಕುಮಾರ್ ಸರ್ ಮಾತಾಡಿದರೆ ನನ್ನ ಕುಮಾರ್ ಸರ್ ಲೋಕಾರ್ಪಣೆ ಆಗಿದೆ. ಸೊ ಎಸ್ ಇಟ್ಸ್ ರಿಕ್ವೆಸ್ಟೆಡ್, ಕಂಗ್ರ್ಯಾಚುಲೇಷನ್ಸ್ ಅಂತ ನಾವೆಲ್ಲರೂ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಅಂಡ್ ಈ ಒಂದು ಸಿನಿಮಾ ಇದೇ ತಿಂಗಳು 18ನೇ ತಾರೀಕು